ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾಸ್ ಕಲ್ಯಾಣರಿ. ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಹಬ್ಬಗಳಿಗೆ ಸ್ವೀಟ್ ಅಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವೀಟ್ಗಳನ್ನ ಸಾಲಿನಲ್ಲಿ ಅಂದರೆ ಸಿಹಿ ಖಾದ್ಯಗಳ ಸಾಲಿನಲ್ಲಿ ಇವತ್ತು ನಾವು ಕಾಜು ಕಟ್ಲಿನ ಮಾಡ್ತಾಯಿದ್ವಿ. ನಮ್ಮ ವಿಡಿಯೋದಲ್ಲಿ ಕಾಜು ಕಟ್ಲಿ ಅಂದರೆ ಗೋಡಂಬಿನ ಉಪಯೋಗಿಸಿ ಮಾಡೋವಂಥದ್ದು. ಗೋಡಂಬಿನ ತೊಗೊಂಡಿದ್ದೀನಿ. ಈ ಥರ ಉಂಡೆ ಇರೋವಂಥ ಹೋಲ್ ಗೋಡಂಬಿ ಇರುತ್ತಲ್ಲ, ಇಡೀ ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನ ನಾವು ತೊಗೊಂಡು ಮಾಡ್ತಾ ಇರೋದಿದು. 200 ಗ್ರಾಮ್ ಗೋಡಂಬಿಗೆ ಒಂದು 80 ಗ್ರಾಮ್ ಅಷ್ಟು ಸಕ್ಕರೆ ತಗೋಬೇಕು. ನೋಡಿ ಇಲ್ಲಿ 1/4 ಕಪ್ಪಷ್ಟು ಇದು, ನೋಡಿ ಇದು 1/4 ಕಪ್ಪಷ್ಟು ಸಕ್ಕರೆ. ಇದು 1/2 ಕಪ್ ಇದೆಯಲ್ಲ, ಅರ್ಧ ಕಪ್ಪಲ್ಲಿ 3/4 ಸಕ್ಕರೆ. 200 ಗ್ರಾಮ್ ಗೋಡಂಬಿ, 80 ಗ್ರಾಮ್ ಅಷ್ಟು ಸಕ್ಕರೆ, ಇದಿಷ್ಟು ತೊಗೊಂಡಿದ್ದೀನಿ. ಮೊದಲು ನಾನು ಈಗ ಗೋಡಂಬಿನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀವಿ. ಫೈನ್ ಪೌಡರ್ ಮಾಡ್ಕೋಬೇಕು. ಫುಲ್ ಫೈನ್ ಪೌಡರ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಫಸ್ಟು ನಾನೀಗ ಗೋಡಂಬಿನ ಅಷ್ಟು ಹಾಕಿ ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ನಾವಿನ್ನು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ನೈಸ್ ಪೌಡರ್, ಈ ಥರ ನೈಸ್ ಪೌಡರ್ ಹಾಕಬೇಕಿನ್ನು. ನೋಡಿ, ಈ ಥರ ಪೌಡರ್ ಮಾಡ್ಕೊಂಡಿದ್ದೀವಿ. ಮಾಡಿರೋಂಥ ಗೋಡಂಬಿನ ಒಂದು ಬೌಲ್ಗೆ ತಗೊಳ್ತೀನಿ. ನೋಡಿ, ಇರೋ ಪ್ಯಾನಿಗೆ ನಾವು ಸಕ್ಕರೆನ ಹಾಕ್ಕೊಂಡು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಇದು 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ 1 ಎಳೆ ಪಾಕ ಬರಬೇಕು. ತುಪ್ಪ ಹಾಕ್ಕೊಳ್ಳೋಣ. ಸೊ ಈ ಕಪ್ಪಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಎಷ್ಟು ತೊಗೊಂಡಿದ್ವಲ್ಲ ಸಕ್ಕರೆ, ಅಂದರೆ ಇಲ್ಲಿ 1/2 ಕಪ್ಪಲ್ಲಿ 1/4 ತೊಗೊಂಡಿದ್ವಲ್ಲ ಸಕ್ಕರೆ, ಅಷ್ಟನ್ನೇ ನಾವು ನೀರು ಹಾಕ್ಕೊಳ್ಳೋಣ. ಅಷ್ಟೇ ಅಳತೆಯಲ್ಲಿ ಅದೇ ಕಪ್ಪಲ್ಲಿ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕು. ಇಳಿಸಿ ನೋಡಿ, ಈ ಥರ 1 ಎಳೆ ಪಾಕ ಬಂದಮೇಲೆ ನಾವು ಅದಕ್ಕೆ ಗೋಡಂಬಿನ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಈಗ ಇದು ಲೋ ಫ್ಲೇಮಲ್ಲಿ ಪಾಕ ಬರ್ತಾ ಇರಲಿ. ಅಷ್ಟೊತ್ತಿಗೆ ನಾವಿಲ್ಲಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ಪ್ರೆಡ್ ಮಣೆ ಮೇಲ್ಗಡೆ ಇದು ಬಟರ್ ಪೇಪರ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ತಗೊಂಡು ಹೀಗೆ ಬ್ರಷ್ ಮಾಡ್ಕೊತೀನಿ. ನೋಡಿ, ಈ ಥರ ಬಂತು. ಹಿಂಗೆ ಬರಬೇಕು. ಗೋಡಂಬಿ ಪೌಡರ್ ಹಾಕ್ತಾ ಹೋಗ್ತೀನಿ, ಮಿಕ್ಸ್ ಮಾಡ್ತಾ ಹೋಗೋಣ. ಇದು ಒಂದು 200 ಗ್ರಾಮ್ಸ್ ಅಷ್ಟು. ಬೇಕಂದರೆ ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ಹಾಕ್ಕೊತಾರೆ. ನೋಡಿ, ಇಷ್ಟನ್ನು ಹಾಕ್ತೀನಿ. ಈಗ ನಾವು ಬೇಗ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕದ ಜೊತೆಗೆ. ಚೆನ್ನಾಗಿ ಬೇಗ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ. ಕಾಜುನ ನಾನಿಲ್ಲಿ ಅಂದರೆ ಗೋಡಂಬಿನ, ಕ್ಯಾಶ್ಯೂ ನಟ್ಸ್ನ ನಾನು ನೆನೆಸಿಲ್ಲ. ನೆನೆಸ್ದಲೇ ಡ್ರೈ ಪೌಡರ್ ಮಾಡಿ ಬೇಗ ಮಾಡ್ಬೋದಂತ ಸ್ವೀಟು ಮೆಥಡ್ ಹೇಳ್ಕೊಟ್ಟಿರೋದಿದು. ಟ್ರೆಡಿಷ್ನಲಿ ಅದನ್ನು ರಾತ್ರಿ ಗೋಡಂಬಿ ನೆನೆಸಿ ಆಮೇಲೆ ಅದನ್ನು ಅದೇ ನೀರಲ್ಲಿ ರುಬ್ಬಿ ಮಾಡ್ತಾರೆ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಬೇಕು. ಈಗ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ತೀನಿ. ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ನೇ ತಗೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾಗೆ ಆಗಿದ್ದರೆ ಪ್ಯಾನ್ ಎಲ್ಲ ಬಿಡ್ತಾ ಬರುತ್ತೆ. ಕಾಣಿಸ್ತಿದೆಯಾ? ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಇದು ಕಾಜು ಕಟ್ಲಿ ತುಂಬ ಮೆತ್ತಗಾಗ್ಬಿಡುತ್ತೆ, ಹಲ್ವಾ ಥರ ಆಗಿಬಿಡುತ್ತದು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾಯಿದ್ದೀನಿ. ಹಾಕುವಾಗ
ಲೋ ಫ್ಲೇಮಲ್ಲಿ ಮಾಡ್ತಾಯಿದ್ದೆ. ಈಗ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ಯಾನ್ನ ಬಿಡ್ತಾ ಬರ್ತಾ ಇದೆ. ಈಗ ಇಷ್ಟ ಆದರೆ ಆಫ್ ಮಾಡಿಬಿಡ್ಬೇಕು. ತುಂಬ ಜಾಸ್ತಿ ಆದರೆ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಬರ್ಫಿ ಥರ ಆಗಿಬಿಡುತ್ತೆ. ಕಾಜು ಕಟ್ಲಿ ಅಂದರೆ ಸಾಫ್ಟಾಗೂ ಇರಬೇಕು ಮತ್ತು ಪೀಸು ಕಟ್ ಬರಬೇಕು. ಬಿಡ್ತಾ ಇದೆ, ಇದು ಚೆನ್ನಾಗಿ ಸುತ್ಕೊಂಡಿದೆ ಈ ಥರ. ನೋಡಿ, ಈಗ ಜಿಡ್ಡು, ಇದರಲ್ಲಿರೋವಂಥ ಜಿಡ್ಡು ಆಚೆ ಬರ್ತಾ ಇದೆ, ಅಂದರೆ ಎಣ್ಣೆ ಅಂಶ ಏನಿತ್ತಲ್ಲ ಅದು ಆಚೆ ಬರ್ತಾ ಇದೆ. ಈಗ ನಾವು ಸ್ಟವ್ನ ಆಫ್ ಮಾಡಿ, ಅಂದರೆ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಗೋಡಂಬಿ, ಮತ್ತು ಸಕ್ಕರೆ ಪಾಕ ಕೂಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಹಾಕ್ಕೋಬೇಕು. ನಾನು ಇಲ್ಲಿ ಫಸ್ಟೇ ತುಪ್ಪ ಹಚ್ಚಿಟ್ಕೊಂಡಿದ್ದೆ, ಇದ್ರ ಮೇಲೆ ಹಾಕಿ ಈ ಥರ ನೋಡಿ ಈ ಥರ ಹಾಕಿ ಇದು ಮಾಡಬೇಕು ಚೆನ್ನಾಗಿ. ಬಿಸಿ ಇರುತ್ತೆ, ಚೆನ್ನಾಗಿ ಈ ಥರ ಮಾಡಿದ್ರೆ ಈಗ ನಾವು ಇನ್ನೊಂದು ಬಟರ್ ಪೇಪರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ನಾನು ಲಟ್ಟಿಸ್ತೀನಿ. ಇವಾಗ ಥಿಕ್ನೆಸ್ಸು ಮೀಡಿಯಮ್ ಥಿಕ್ನೆಸ್ ಬರಬೇಕು. ನೋಡಿ, ಈಗ ಸ್ವಲ್ಪ ಬಿಸಿ ಇರುತ್ತೆ, ಆವಾಗಲೇ ನಾವು ಈ ಥರ ಹೆಂಗೆ ಇಷ್ಟ ಆಗುತ್ತೋ ಅಂದರೆ ಥಿಕ್ನೆಸ್ ದಪ್ಪ, ತುಂಬ ದಪ್ಪ ಬೇಕೋ ಅಥವಾ ತುಂಬ ತಿನ್ನಿರೋದು ಇಷ್ಟಪಡ್ತಾರೆ, ಕೆಲವರು ತುಂಬ ದಪ್ಪ ಇರೋದನ್ನು ಇಷ್ಟಪಡ್ತಾರೆ. ನೋಡಿ, ಈ ಥರ ಮಾಡಿದ್ವಿ. ಈಗ ಅದನ್ನು ನಾವು ಕಾಜು ಕಟ್ಲಿ ತೆಳ್ಳಕ್ಕಿದ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಾಫ್ಟಾಗೂ ಇರುತ್ತೆ. ಈಗ ನಾವು ಅದಕ್ಕೆ ಸಿಲ್ವರ್ ಪೇಪರ್ ಹಾಕೊಳ್ಳೋದಕ್ಕೆ ಅದನ್ನು ಈಗ ಹಾಕೋಣ. ಇದು ಒಂದು ಶೇಪ್, ಡೈಮಂಡ್ ಶೇಪ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಎಡ್ಜಸ್ನ ಕಟ್ ಮಾಡ್ತಾ ಇದ್ದೀನಿ. ಫುಲ್ ತಣ್ಣಗಾದ್ಮೇಲೆ ನಿಮಗೆ ಶೇಪ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಆದಷ್ಟು ತೆಳ್ಳಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕಾಜು ಕಟ್ಲಿ ತುಂಬ ದಪ್ಪನೂ ಇರಬಾರ್ದು. ಬಿಸಿ ಇರುವಾಗಲೇ ಕಟ್ ಮಾಡಿಬಿಟ್ರೆ ಶೇಪು ಈಸಿ ಆಗುತ್ತೆ ನಿಮಗೆ. ಇದು ಸ್ವಲ್ಪ ಆರ್ಕೋಬೇಕು. ಆರಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತಿದ್ದು. ಮನೇಲೇ ಕಾಜು ಕಟ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಜಸ್ಟ್ ಒಂದು ಗೋಡಂಬಿ, ಸಕ್ಕರೆ ಮತ್ತು ನೀರು. ನಮ್ಮ ಕಾಜು ಬರ್ಫಿ ರೆಡಿಯಾಗಿದೆ. ಕಾಜು ಕಟ್ಲಿ ದೀಪಾವಳಿ ಸ್ಪೆಷಲ್ ಸ್ವೀಟ್ ಕಾಜು ಕಟ್ಲಿ ರೆಡಿ ಇದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಕಾಜು ಕಟ್ಲಿ ನನಗೆ 200 ಗ್ರಾಮ್ಸ್ ಗೋಡಂಬಿಗೆ ಇಷ್ಟು ಕಾಜು ಕಟ್ಲಿ ಬಂದಿದೆ. ನೋಡಿ, ಇನ್ನೂ ಇದೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವೇ ಮನೆಯಲ್ಲಿ ಮಾಡಿದ್ರಿ ಅನ್ನೋ ಖುಷಿನೂ ಇರುತ್ತೆ. ಹಬ್ಬಗಳಿಗೆ ಮತ್ತು ಯಾರ್ದಾರ ಬರ್ಡೇನಲ್ಲಿ ಅಥವಾ ರಕ್ಷಾಬಂಧನ ಬಂದಾಗ ಎಲ್ಲ ಮಾಡ್ಬೋದು. ನೀವೇ ಮನೆಯಲ್ಲಿ ಮಾಡಿ ಕೊಡ್ಬೋದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ.
ಇದು ವಿತೌಟ್ ಪೇಪರು. ಇದಕ್ಕೆ ಸಕ್ಕರೆ ಬೇಕಂದರೆ ನೀವಿನ್ನೂ ಜಾಸ್ತಿ ಮಾಡ್ಕೋಬೋದು. ನಾನು ಮೀಡಿಯಮ್ ಶುಗರ್ನ ಇದು ಮಾಡಿದ್ದೀನಿ. ಸ್ವೀಟ್ನೆಸ್ ಕಡಿಮೆ ಇಷ್ಟಪಡೋರಿಗೆ ಓಕೆ. ಬೇಕಂದರೆ ನಿಮ್ಗಿನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೋಬೋದು. ಇದು ಮೀಡಿಯಮ್ ಸ್ವೀಟ್ನೆಸ್ ಇರುತ್ತೆ. ಇದು ಯಾರು ಬೇಕಾದರೂ ತಿನ್ಬೋದು. ಶುಗರ್ ಇಷ್ಟಪಡಲ್ಲ ಅಥವಾ ಬೇಡ ಅಂದವರು ಕೂಡ ತಿನ್ಬೋದು ಇದನ್ನು ಆರಾಮ್ಸೆ, ಏನು ಯೋಚನೆನೇ ಇಲ್ಲ. ನೋಡಿ, ದೀಪಾವಳಿ ಸ್ಪೆಷಲ್ ಕಾಜು ಕಟ್ಲಿ ರೆಡಿಯಾಗಿದೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.